ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಬಾರಿ ಬಿಗ್ ಬಾಸ್ ಆಟ ಒಂದೇ ರೀತಿ ಇರುವುದಿಲ್ಲ. ಪ್ರತಿ ವರ್ಷ ಕೂಡ ಆಟದ ವರಸೆ ಬದಲಾಗುತ್ತದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭ ಆಗಿದ್ದು ಮೊದಲನೇ ವಾರವೇ ಹೊಸ ಟ್ವಿಸ್ಟ್ ನೀಡಲಾಗುತ್ತಿದೆ. ಅನಿರೀಕ್ಷಿತವಾದದ್ದು ಅನಿರೀಕ್ಷಿಸಿ ಎಂಬ ಥೀಮ್ನಲ್ಲಿ ಶೋ ಶುರುವಾಗಿದೆ. ಅದರಂತೆಯೇ ಆಟ ನಡೆಯುತ್ತಿದೆ. ಎರಡನೇ ದಿನದ ಬಿಗ್ ಬಾಸ್ ಮನೆಯಲ್ಲಿ ಒಂದು ಘೋಷಣೆ ಮಾಡಲಾಗಿದೆ. ಈ ಬಾರಿ 2 ಫಿನಾಲೆ ಇರಲಿದೆ. ಒಬ್ಬರು ವಿನ್ನರ್ ಕೂಡ ಇರಬಹುದು ಎಂದು ಬಿಗ್ ಬಾಸ್ ತಿಳಿಸಿದ್ದಾರೆ. ಈ ಸೀಸನ್ ಯಾರು ಗೆಲ್ಲುತ್ತಾರೆ ಎಂಬುದನ್ನು ತಿಳಿಯಲು 100 ದಿನಗಳ ಕಾಲ ಕಾಯಬೇಕಿಲ್ಲ. 3ನೇ ವಾರದಲ್ಲಿ ಗೊತ್ತಾಗಿ ಬಿಡುತ್ತದೆ. ಮಿಂಚಿನ ಓಟದಂತೆ ವೇಗವಾಗಿ ಓಡುತ್ತಿರುವ ಈ ಸೀಸನ್ನಲ್ಲಿ 3ನೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ. ಅಲ್ಲಿಯವರೆಗೂ ನೀವು ಯಾರು ಈ ಮನೆಯಲ್ಲಿ ಶಾಶ್ವತ ಅಲ್ಲ. ಯಾರೊಬ್ಬರೂ ಸೇಫ್ ಅಲ್ಲ. ಯಾರು ಬೇಕಾದರೂ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು. ಒಬ್ಬರಾಗಿ ಹೋಗಬಹುದು, ಗುಂಪಾಗಿ ಎಲಿಮಿನೇಟ್ ಆಗಬಹುದು ಎಂದು ಬಿಗ್ ಬಾಸ್ ಘೋಷಿಸಿದ್ದಾರೆ. ಈ ಎಲಿಮಿನೇಷನ್ ಭಯದಿಂದ ನೀವು ಮುಕ್ತರಾಗಬೇಕೆಂದರೆ ಅದಕ್ಕೆ ಇರುವುದು ಒಂದೇ ದಾರಿ, ನೀವು ಫೈನಲಿಸ್ಟ್ ಆಗೋದು. ಇಂದಿನಿಂದ ವಾರ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳು ನೀಡಲಿದ್ದಾರೆ. ಪ್ರತಿ ವಾರದ ಅಂತ್ಯದಲ್ಲಿ ಸರಣಿ ಟಾಸ್ಕ್ ಗೆಲ್ಲುವವರು ಫೈನಲಿಸ್ಟ್ಗಳಾಗಿ ಆಯ್ಕೆ ಆಗುತ್ತಾರೆ. ಆ ಫೈನಲಿಸ್ಟ್ಗಳ ಪೈಕಿ ಒಬ್ಬರೇ 3ನೇ ವಾರ ನಡೆಯಲಿರುವ ಮೊದಲನೇ ಫಿನಾಲೆಯನ್ನು ಗೆಲ್ಲುತ್ತಾರೆ. ಅಲ್ಲಿಯವರೆಗೂ ಈ ಮನೆಯ ಕ್ಯಾಪ್ಟನ್ ಕೂಡ ಇರುವುದಿಲ್ಲ ಎಂದಿದ್ದಾರೆ ಬಿಗ್ ಬಾಸ್. ಈ ಮುಂಚೆ ತಿಳಿದಂತೆ ಸೀಸನ್ 12 ಎಂದರೆ 1ರ ವಿರುದ್ಧ 2 ಡಬಲ್ ಟ್ವಿಸ್ಟ್ಗಳ ಸೀಸನ್ನಲ್ಲಿ ಫಿನಾಲೆ ಕೂಡ ಡಬಲ್. ಯಾರಿಗೆ ಗೊತ್ತಾ, ವಿನ್ನರ್ ಕೂಡ ಡಬಲ್ ಆಗಬಹುದು. ಮಿಂಚಿನ ಓಟ ಆರಂಭ ಆಗಿ 24 ಗಂಟೆಗಳೇ ಕಳೆದಿವೆ. ಆದರೆ ನೀವೆಲ್ಲ ಇನ್ನೂ ಈಗಷ್ಟೇ ಎಚ್ಚರಗೊಂಡು ಕಣ್ಣು ಉಜ್ಜಿಕೊಳ್ಳುತ್ತಾ ಮೈ ಮುರಿಯುತ್ತಾ ನಾನು ಎಲ್ಲಿದ್ದೇನೆ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳುವಂತೆ ಭಾಸವಾಗುತ್ತಿದೆ. ಗೆಲ್ಲುವ ಆಸೆ ಇದ್ದರೆ ಮೈಕೊಡವಿ ಸಿದ್ಧರಾಗಿ, ಓಡಲಷ್ಟೇ ಅಲ್ಲ ಗೆಲ್ಲುವ ಆರಂಭಿಸಿ. ಎಮ್ಮಾರಿ ಮಹೋತ್ಸವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಈ ಮೂಲಕ ಆಟಕ್ಕೆ ಚುರುಕು ಮುಟ್ಟಿಸಲಾಗಿದೆ. 3ನೇ ವಾರ ಸಮೀಪವಿರುವ ಈ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಸಿಗಲಿದೆ. ಸದ್ಯ 18 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಪೈಪೋಟಿ ನೀಡುತ್ತಿದ್ದಾರೆ.